ಮೋದಿ ಬಿಜೆಪಿ ಆರ್ಎಸ್ಎಸ್ ಮಾತ್ರ ಹಿಂದೂ ಸಮುದಾಯವಲ್ಲ. ಇವ್ರನ್ನ ಯಾರು ಸಪೋರ್ಟ್ ಮಾಡ್ತಾರೋ, ಇವ್ರು ಏನನ್ನ ಬಿಂಬಿಸ್ತಾ ಇದ್ದಾರೋ ಇವರಷ್ಟೇ ಹಿಂದೂಗಳ ಈ ದೇಶದಲ್ಲಿ? ನೋ, ವಿಶಾಲವಾದ ಅರ್ಥ ಇದೆ ಹಿಂದೂಗಳು ಅಂತ ಹೇಳಿದ್ರೆ. ಹಿಂದೂ ಪದವನ್ನು ಯಾರು ಕೂಡ ದುರ್ಬಳಕೆ ಮಾಡಿಕೊಳ್ಳಬೇಡಿ. ದೇಶದಲ್ಲಿ ಧರ್ಮದ ಹೆಸರಲ್ಲಿ ಹಿಂಸಾಚಾರವನ್ನು ಸೃಷ್ಟಿ ಮಾಡಲಾಗಿದೆ ಅಂತ ಪ್ರಧಾನಿ ಮೋದಿ ವಿರುದ್ಧವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಮಾತಿನ ತಾತ್ಪರ್ಯ ಇಷ್ಟೇ, ಇಲ್ಲಿ ಒಂದು ಪಕ್ಷ, ಅದೊಂದು ರಾಜಕೀಯ ಪಕ್ಷ ಇಂದು ಬಿ ಜೆ ಪಿ ಅಂದರೆ ಒಂದು ರಾಜಕೀಯ ಪಕ್ಷ, ಅವರು ಹಿಂದುತ್ವವನ್ನು ಬಿಂಬಿಸುತ್ತಿರಬಹುದು. ಆಯಿತು, ನರೇಂದ್ರ ಮೋದಿಯವರು ಅದರ ವಾದವನ್ನೇ ಮಾಡುತ್ತಿರಬಹುದು, ಆರ್ ಎಸ್ ಎಸ್ನವರು ಕೂಡ ಅದರ ವಾದವನ್ನೇ ಮಾಡುತ್ತಿರಬಹುದು. ಇವ್ರನ್ನ ಯಾರು ಇಷ್ಟಪಡ್ತಾರೋ, ಇವ್ರನ್ನ ಯಾರು ಸಪೋರ್ಟ್ ಮಾಡ್ತಾರೋ, ಇವ್ರನ್ನ ಯಾರು ಬೆಂಬಲಿಸ್ತಾರೋ, ಇವ್ರ ಪರವಾಗಿ ಯಾರು ವೋಟ್ ಹಾಕ್ತಾರೋ ಅವರು ಮಾತ್ರ ದೇಶಪ್ರೇಮಿಗಳು, ಅವ್ರದ್ದು ಮಾತ್ರ ಭಾರತ ಅಂತ ಬಿಂಬಿಸುವುದಿದೆಯಲ್ಲ, ಇದು ತಪ್ಪಾಗತ್ತೆ. ನೋ, ಹಿಂದೂ ಎಂದರೆ ಬರೀ ಬಿ ಜೆ ಪಿ ಅಲ್ಲ, ಹಿಂದೂ ಎಂದರೆ ಬರೀ ಮೋದಿ ಅಲ್ಲ, ಹಿಂದೂ ಎಂದರೆ ಬರೀ ಆರ್ ಎಸ್ ಎಸ್ ಅಲ್ಲ, ಅದರ ಆಚೆಗೂ ಇದೆ. ನಿಜವಾದ ಹಿಂದುತ್ವ, ನಿಜವಾದ ಹಿಂದೂಗಳು ಯಾರೂ ಕೂಡ ಹಿಂಸೆಯನ್ನು ಸಪೋರ್ಟ್ ಮಾಡಲ್ಲ, ಒಡಕನ್ನು ಉಂಟು ಮಾಡಲ್ಲ, ಯಾರನ್ನು ಹೆದರಿಸಲ್ಲ, ಅವರು ಹೆದರಲ್ಲ. ಇದು ತತ್ವ ಇರೋದು. ಇದನ್ನು ಶಿವನ ಆದಿಯಾಗಿ ಶಿವ, ಗುರುನಾನಕ್ಕು ಅಥವಾ ಜೀಸಸ್ಸು ಅಥವಾ ಮೊಹಮ್ಮದ್ ಪೈಗಂಬರರು, ಪ್ರವಾದಿಗಳು ಎಲ್ಲರೂ ಕೂಡ ಇದನ್ನೇ ಹೇಳ್ಕೊಂಡು ಬಂದದ್ದು. ಇದನ್ನು ಒಂದು ತೀರಾ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ಸಿಕ್ಕಾಕಿಸಿ ಅದಕ್ಕೆ ಬೇರೆ ಅರ್ಥ ಬರೋ ಥರ ಮಾಡಿಬಿಟ್ಟಿದ್ದಾರೆ ಇವರು. ಹಿಂದೂ ಎಂದರೆ ಬರೀ ಇಷ್ಟು ಜನ ಮಾತ್ರ ಅಲ್ಲ ಅನ್ನೋ ಒಂದು ವ್ಯಾಖ್ಯಾನವನ್ನು ರಾಹುಲ್ ಗಾಂಧಿ ಸದನದಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. नरेंद्र मोदी जी पूरा हिंदू समाज नहीं है, बीजेपी पूरा हिंदू समाज नहीं है, आरएसएस पूरा हिंदू समाज नहीं है। भूपेंद्र यादव जी, ये ठेका नहीं है बीजेपी का,